ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಪನ್ನೀರ್ ಬಟರ್ ಮಸಾಲ ಹೆಂಗೆ ಮಾಡೋದಂತ ತೋರಿಸ್ಕೊಡಾಕತ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ರಿ ಇವತ್ತು ನೋಡಿ ಸ್ಟಾರ್ಟ್ ಮಾಡೋಣ ಅಂತ. ಅಗದಿ ಭಾಳ ಸಿಂಪಲ್ ಅಂದ್ರೆ ಸಿಂಪಲ್ ರೆಸಿಪಿ ತೊಗೊಂಬಂದಿನಿ ರೀ. ಇವತ್ತು ನಾನು ಪನ್ನೀರ್ ಬಟರ್ ಮಸಾಲ ಮಾಡೋದು ಮನೇಲೇ ಇರ್ತಕ್ಕಂಥ ಸಾಮಾನ ಯೂಸ್ ಮಾಡ್ಕೊಂಡು ಸಾಮಗ್ರಿ ಯೂಸ್ ಮಾಡ್ಕೊಂಡು ಹೆಂಗೆ ಮಾಡೋದಂತ ತೋರಿಸ್ಕೊಡಾಕತ್ತೀನಿ. ಮೊದಲೇದಾಗ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಚಮಚದಷ್ಟು ಬೆಣ್ಣಿನ ಹಾಕೋರಿ. ಬಾಳ್ಗೆ ಬಿಸಿ ಇಟ್ಕೊಂಡು ಬೆಣ್ಣೆ ಕರಗ್ತಿರ್ಲಿ. ನೀವೇನಾದರೂ ಬೆಣ್ಣಿನ ಇಷ್ಟಪಡೋದೇ ಇಲ್ಲ ಅಂತ ಅನ್ನೋರಾಗಿದ್ದರೆ ಅದ್ರ ಫ್ಲೇವರ್ ಸ್ವಲ್ಪ ಕೆಲವೊಬ್ರಿಗೆ ಇಷ್ಟ ಆಗ್ತಿರೋಂಗಿಲ್ಲ, ಅವ್ರು ಸ್ವಲ್ಪ ಎಣ್ಣೆ ಹಾಕೊಂಡು ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ನಾನಿಲ್ಲಿ ಒಂದು ಉದ್ದಾಗ ಹೆಚ್ಚಿದ ಉಳ್ಳಾಗಡ್ಡಿನ ಮೀಡಿಯಮ್ ಸೈಜ್ ಒಳಗೆ ಉಳ್ಳಾಗಡ್ಡಿನ ಹಾಕಾಕತ್ತೀನಿ. ಒಂದು ಉಳ್ಳಾಗಡ್ಡಿನ ನೀವು ಇನ್ನೊಂದು ಅರ್ಧ ಉಳ್ಳಾಗಡ್ಡಿ ಬೇಕಾದ್ರೆ ಒಂದು ಹಾಕೋಬೋದು. ಯಾಕಂದ್ರೆ ನೀವು ಸ್ವಲ್ಪ ಗ್ರೇವಿಗೆ ಇದು ಜಾಸ್ತಿ ಬೇಕನ್ನೋರಾಗಿದ್ರೆ ಹಾಕೋಬೋದು. ಹಂಗೆ ನಾನಿಲ್ಲಿ ಒಂದು ಟಮಾಟಿನ ಕಟ್ ಮಾಡಿ ಹಾಕೊಳತ್ತೇನೆ ರೀ. ಹಾಕೊಂಡು ಒಂದು ಸ್ವಲ್ಪ ಕೈ ಆಡಿಸಿ ಒಂದು ಲಿಡ್ನ ಕ್ಲೋಸ್ ಮಾಡೋಣಂತ. ಸ್ವಲ್ಪ ಇದನ್ನು ನಾವು ಫ್ರೈ ಮಾಡೋಣ, ಅಂದ್ರೆ ಸ್ವಲ್ಪ ಬೆಂದಬೇಕದು. ಇವದಕ್ಕೆ ನಾವು ಒಂದು ಚಿಟಿಕೆ ಉಪ್ಪು ಹಾಕಿ ಈ ರೀತಿ ಬೇಯಿಸ್ಕೊಂಬಿಡೋಣಂತ. ಉಪ್ಪು ಹಾಕೋದ್ರಿಂದ ಟಮಾಟಿನ ಬೇಗ ಕರಗತ್ತೆ. ಇವಾಗ ನೋಡಿರಿ, ಇದೆಲ್ಲ ಆ ರೀತಿ ಒಂದು ಕಪ್ಪಿಗೆ ಹಾಕಿಟ್ಕೊಂಡಿದ್ದೆ ನಾನು. ಇವಾಗ ನಾವೇನು ಮಾಡೋಣ ಅಂತಂದ್ರೆ ಅದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣಂತ. ಅದಕ್ಕೆ ನಾನು ಏನು ಹಾಕಾಕತ್ತೀನಪ್ಪ ಅಂತಂದ್ರೆ ಒಂದು ಜಾರಿಗೆ ಹಾಕ್ಕೊಂಡು ಒಂದು 2 ಹೋಳ್ನಷ್ಟು ನಾವು ಹಸಿ ಅಲ್ಲನ ಶುಂಠಿ ಅಂತ ಏನು ಕರಿತೀವಿ ನೋಡ್ರಿ, ಅದನ್ನು ಹಾಕೋಣಂತ್ರಿ. ಅದನ್ನು ಹಾಕಿ ಒಂದು 2 ಗಡ್ಡಿ ಬೆಳ್ಳುಳ್ಳಿನ ಹಾಕೊಳ್ಳಾಕತ್ತೀನಿ ನಾನು. ಹಾಕ್ಕೊಂಡು ಹಂಗೆ ನಾನು ಒಂದು 10 ಗೋಡಂಬಿನ ನೆನೆ ಇಟ್ಟಿದ್ದೆ ನೀರಾಗ. ನೆನೆ ಇಡೋದ್ರಿಂದ ರುಬ್ಬು ಹೊತ್ನ್ಯಾಗ ಕಾಳು ಅನ್ಸಂಗಿಲ್ಲ. ಸೊ ಆ ಕಾರಣಕ್ಕಾಗಿ ಇದಕ್ಕೆ ಸ್ವಲ್ಪ ನೀರೇನು ಹಾಕಕ್ಕೆ ಹೋಗ್ಬೇಡ್ರಿ, ಹಂಗೆ ರುಬ್ಕೋರಿ ಇದನ್ನು. ಈ ಪೇಸ್ಟ್ ನೋಡಿರಿ ಸಣ್ಣಗಾಗೈತಿ. ಇದಕ್ಕೆ ನಾವೊಂದು ಏನು ಮಾಡೋಣಪ್ಪ ಅಂತಂದ್ರೆ ಅಂತ ತೆಗೆದಿಟ್ಕೊಂಡು ಇವಾಗ ನಾವು ಅದ ಬಾಳ್ಗಿ ಒಳಗೆ ಒಂದು ಚಮಚದಷ್ಟು ನಾನು ಬೆಣ್ಣಿನ ಹಾಕಾಕತ್ತೀನಿ ರೀ. ಒಂದು ಪೀಸ್ ನೋಡಿರಿ ಈಗ ಕಾಣಿಸತ್ಲ, ಸ್ವಲ್ಪ ಹಾಕಾಕತ್ತೀನಿ ನಾನು. ಇದು ಸ್ವಲ್ಪ ಕರಗ್ತಿರ್ಲಿ. ಹಂಗೆ ಇದಕ್ಕೆ ಒಂದು 2 ಚಮಚ ಅಷ್ಟು ಎಣ್ಣೆನೂ ಹಾಕ್ಕೊಂಡೀನಿ ನಾನು. ಹಾಕ್ಕೊಂಡು ಇದು ಸ್ವಲ್ಪ ಕರಗ್ತಿದ್ದಂಗೆ ನಾವೇನು ಮಾಡೋಣಪ್ಪ ಅಂತಂದ್ರೆ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಹಾಕ್ತೀನಿ ರೀ ನಾನು. ಅರಿಶಿನ ಮತ್ತು ಖಾರ ಇದರೊಳಗೆ ಎಣ್ಣೆ ಒಳಗೆ ಹಾಕಾಕತ್ತೀನಿ. ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ, ಹಾಗೆ ಟೇಸ್ಟು ಕೂಡ ಚೆನ್ನಾಗಿ ಅನ್ಸತ್ತೆ ಅನ್ನೋ ಕಾರಣಕ್ಕಾಗಿ ಇವಾಗ ಇದನ್ನು ಸ್ವಲ್ಪ ಹಾಕ್ಕೊಂಡು ನಿಮ್ಗೆ ರುಚಿ ತಕ್ಕಂಗೆ ಖಾರ ಹಾಕೋರಿ. ನಾನಿಲ್ಲಿ ಒಂದು 3 ಚಮಚದಷ್ಟು ಖಾರ ಪುಡಿ ಹಾಕ್ಕೊಳ್ಳಾಕತ್ತೀನಿ. ನೀವು ಇನ್ನೂ ಸ್ವಲ್ಪ ಖಾರ ಇಷ್ಟಪಡೋರಾಗಿದ್ದರೆ ಇನ್ನೊಂದು 2 ಚಮಚ ಹಾಕೋಬೋದು, ಏನೂ ತೊಂದರೆ ಇಲ್ಲ. ಇದನ್ನೆಲ್ಲನೂ ಚಂದಾಗ ನೀಟಾಗಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿ ಎಣ್ಣೆ ಒಳಗೆ ಅದು ಸ್ವಲ್ಪ ಫ್ರೈ ಆಗಲಿ, ಕಲರ್ ಚೆನ್ನಾಗಿ ಬರುತ್ತೆ. ಹಂಗೆ ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು ಏನು ಮಾಡಾಕತ್ತೀನಿ ಅಂತಂದ್ರೆ 200 ಗ್ರಾಮ್ ಅಷ್ಟು ನಾನು ಪನ್ನೀರ್ ತೊಗೊಂಡಿದ್ದೆ ನೋಡಿರಿ. ಆ ಕಟ್ ಮಾಡಿ ಇಟ್ಕೊಂಡಿದ್ದೆ ಕ್ಯೂಬ್ಸ್ ಥರ. ಇದನ್ನು ಹಾಕಾಕತ್ತೀನಿ ರೀ. ಇದನ್ನ ಹಾಕಿ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣಂತ. ಮಿಕ್ಸ್ ಮಾಡ್ಕೊಂಡು ಈ ರೀತಿ ನೀವು ಪನ್ನೀರ್ ಬಟರ್ ಮಸಾಲ ಮಾಡೋ ಹೊತ್ತಿನಾಗ ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಂಡ್ರಿ ಅಂದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಅನ್ಸುತ್ತೆ. ಈ ರೀತಿ ಫ್ರೈ ಆಗೈತೆ ನೋಡಿರಿ. ಈ ರೀತಿ ನೀವು ಫ್ರೈ ಮಾಡ್ಕೋಬೇಕು. ಒಂದು 2 ನಿಮಿಷ ತನಕ ನೀವು ಫ್ರೈ ಮಾಡ್ಕೋರಿ. ಇದಕ್ಕೆ ನಾವೇನು ಮಾಡೋಣಪ್ಪ ಅಂತಂದ್ರೆ ಇದಕ್ಕೆ ನಾವೇನು ಇಟ್ಕೊಂಡಿದ್ದೀವಿ ನೋಡಿರಿ ಮಸಾಲಿನ, ಅದನ್ನು ಹಾಕೋಣಂತ. ಅದನ್ನು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ. ಮಿಕ್ಸ್ ಮಾಡ್ಕೊಂಡು ಅದೇ ಜಾರಿಗೆ ಒಂದು ಕಪ್ನಷ್ಟು ನೀರು ಹಾಕ್ಕೊಳ್ರಿ. ನೀರು ಹಾಕ್ಕೊಂಡು ಅದನ್ನು ಹಾಕ್ರಿ. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋರಿ. ಮಿಕ್ಸ್ ಮಾಡ್ಕೊಂಡು ಅದು ಸ್ವಲ್ಪ ಕುದಿ ಬರ್ತಿರಲಿ. ಇವಾಗ ನೀರೇನು ಹಾಕಕ್ಕೆ ಹೋಗ್ಬೇಡ್ರಿ ಜಾಸ್ತಿ, ಯಾಕಂತ ನೀವು ಮೊದಲೇ ನೀರು ಹಾಕಿಬಿಟ್ರೆ ಅಂತಂದ್ರೆ ತೆಳ್ಳಗಾಗ್ಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ಇದಕ್ಕೆ ನಾ ಏನು ಮಾಡತ್ತೀನಿ ಅಂತಂದ್ರೆ 1 ಚಮಚದಷ್ಟು ನಾನು ಧನಿಯಾ ಪುಡಿ ಅಂದ್ರೆ ಹವೀಜ್ ಪುಡಿನ ಹಾಕಾಕತ್ತೀನಿ ರೀ. ಹವೀಜ್ ಪುಡಿ ಹಾಕಿದ ಆದಮೇಲೆ ಒಂದು ಅರ್ಧ ಚಮಚದಷ್ಟು ನಾನು ಗರಂ ಮಸಾಲೆನ ಹಾಕಾಕತ್ತೀನಿ ರೀ. ಗರಂ ಮಸಾಲೆ ಇದೆಲ್ಲ ಹಾಕಿದ ಆದಮೇಲೆ ನಾನು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣಂತ. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಳ್ಳೋಣಂತ್ರಿ. ಈಗ ನೋಡಿರಿ, ಇವಾಗ ನೀರು ಹಾಕ್ಕೊಳ್ರಿ ನೀವು. ಸೊ ಅಂದ್ರೆ ನಿಮಗೆ ಹದ ಗೊತ್ತಾಗತ್ತೆ, ಇಲ್ಲಾಂದ್ರೆ ಪೂರ್ತಿ ತೆಳ್ಳಗಾಗ್ಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ಇಷ್ಟು ಕನ್ಸಿಸ್ಟೆಂಟ್ ಇದ್ರೆ ಸಾಕ್ರಿ, ಇಷ್ಟು ಗಟ್ಟಿಗಿದ್ರೆ ಸಾಕು. ಅಂದರೆ ಸ್ವಲ್ಪ ಕುದಿಯತ್ತೆ ನೋಡು, ಅವಾಗ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ. ಅಂದರೆ ಚಪಾತಿ ರೊಟ್ಟಿಗೆ ಹಚ್ಕೊಂಡು ತಿನ್ನಕ್ಕೆ ಚೆನ್ನಾಗಿ ಅನ್ಸುತ್ತೆ, ಅನ್ನದ ಜೊತೆನೂ ಚೆನ್ನಾಗಿ ಅನ್ಸುತ್ತೆ. ಇವಾಗ ಅದು ಕುದಿಯಾಕತ್ತೈತಿ. ಇವಾಗ ನಾನು ಉಪ್ಪನ್ನು ಹಾಕಾಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಉಪ್ಪು ಹಾಕೊಂಡು ಹಂಗೆ ನಾನು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಹಿಡಿಯಷ್ಟು ನಾನು ಕೊತ್ತಂಬರಿ ಹಾಕಾಕತ್ತೀನಿ ರೀ. ಹಂಗೆ ಸ್ವಲ್ಪ ಪುದೀನ ಹಾಕಾಕತ್ತೀನಿ. ಪುದೀನ ಒಂದು ಹಿಡಿಯ ಅರ್ಧ ಹಿಡಿಯಕ್ಕಿಂತ ಸ್ವಲ್ಪ ಕಡಿಮೆ, ಕೊತ್ತಂಬರಿಗಿಂತ ಸ್ವಲ್ಪ ಪುದೀನ ಕಡಿಮೆ ಇರಲಿ. ಹಂಗೆ ನಾನಿಲ್ಲಿ ಒಂದು ಪಲಾವ್ ಎಲೆನ ಹಾಕಾಕತ್ತೀನಿ ರೀ. ಪಲಾವ್ ಎಲೆನ ಹಾಕಿ ಇದು ಚಂದಾಗ ನಾವು ಮಿಕ್ಸ್ ಮಾಡೋಣಂತ. ಮಿಕ್ಸ್ ಮಾಡಿ ಇದು ಸ್ವಲ್ಪ ಚಂದ ಕುದಿಲ್ರಿ. ಒಂದು 5-6 ನಿಮಿಷ ಚಂದ ಕುದಿತಂದ್ರೆ ಇದೆಲ್ಲ ಹಸಿ ಸ್ಮೆಲ್ಲೆಲ್ಲನೂ ಹೋಯ್ತಂತಂದ್ರೆ ಭಾಳ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಆವಾಗ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಅನ್ಸುತ್ತೆ. ಇವಾಗ ನಾವೇನು ಮಾಡೋಣ ಅಂತಂದ್ರೆ ಇದಕ್ಕೆ 1 ಚಮಚದಷ್ಟು ನಾನು ಕಸೂರಿ ಮೆಂತಿನ ಹಾಕಾಕತ್ತೀನಿ ರೀ. ಕಸೂರಿ ಮೆಂತಿ ಹಾಕಿ ನಾವು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿರಿ. ಮಾಡಿ ಒಂದು 5 ನಿಮಿಷ ಚಂದಾಗ ಬೇಯಿಸಿಬಿಡ್ರಿ. ಇದನ್ನು ಬೇಯಿಸಿದ್ರಂತಂದ್ರೆ ಇದೆಲ್ಲನೂ ಮಸಾಲೆ ಎಲ್ಲ
ಎಲ್ಲನೂ ಅದ್ರ ಫ್ಲೇವರ್ ಎಲ್ಲನೂ ಬಿಡುತ್ತೆ. ನೋಡಾಕತ್ತಿರಲ್ಲ, ಇದೆಲ್ಲ ಆಯಿಲ್ ಬರ್ಬೇಕು ರೀ, ಅಲ್ಲಿವರೆಗೂ ನೀವು ಸ್ವಲ್ಪ ಕುದಿಸ್ಬೇಕಾಗತ್ತೆ. ಇನ್ನೊಂದು 5 ನಿಮಿಷ ಕುದೀತಂತಂದ್ರೆ ಚೆನ್ನಾಗಿ ಅನ್ಸುತ್ತೆ. ಇದ್ರ ಮ್ಯಾಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ತನಕ ಕುದಿಸ್ಬಿಟ್ವಿ ಅಂತಂದ್ರೆ ಈ ರೀತಿ ಹಿಂಗೆ ಸೈಡ್ ಎಲ್ಲ ಎಣ್ಣೆ ಬಂದಿರಬೇಕು ನೋಡ್ರಿ. ಇವಾಗ ನೋಡ್ರಿ ಪನ್ನೀರ್ ಬಟರ್ ಮಸಾಲ ಸ್ವಲ್ಪ ಕುದ್ದೈತಿ, ಎಣ್ಣೆ ಎಲ್ಲ ಬಿಟ್ಟೈತಿ, ಚೆನ್ನಾಗಿ ಅನ್ಸೈತಿ. ಇವಾಗ ನಾವೇನು ಮಾಡೋಣ ಅಂತಂದ್ರೆ ಒಂದು ಕಪ್ನಷ್ಟು ನಾನು ಫ್ರೆಶ್ ಕ್ರೀಮ್ನ ಹಾಕಾಕತ್ತೀನಿ. ನೀವು ಕಾಸಿದ ಹಾಲಿಂದ ಕೆನೆ ಏನಿರತ್ತೆ ನೋಡ್ರಿ, ಅದನ್ನು ನೀವು ಸ್ವಲ್ಪ ಜಾರಿಗೆ ಹಾಕ್ಕೊಂಡ್ರಿ ಅಂದ್ರೆ ಫ್ರೆಶ್ ಕ್ರೀಮ್ ಮನೆ ಒಳಗೆ ರೆಡಿ ಆಗತ್ತೆ. ಸೊ ಇದು ಹಾಕಿದ ಆದಮೇಲೆ ನಾವು ಚಂದಾಗಿ ಒಂದು 2 ನಿಮಿಷ ಕುದಿಸೋಣಂತ್ರಿ. ನೀವು ಈ ಫ್ರೆಶ್ ಕ್ರೀಮ್ನ ಇಷ್ಟಪಡದೇ ಇರೋರು ಸ್ವಲ್ಪ ಸ್ಕಿಪ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಇದು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಕೂಡ ರುಚಿನೂ ಜಾಸ್ತಿ ಅನಿಸುತ್ತೆ. ನೋಡಿರಿ ಇದೆಲ್ಲನೂ ಸ್ವಲ್ಪ ಚಂದ ಕುದ್ದೈತಿ. ಇದು ಕುದ್ದಂತಂದ್ರೆ ನಮ್ಮದು ಪನ್ನೀರ್ ಬಟರ್ ಮಸಾಲ ರೆಡಿ ಆಗ್ತೈತಿ. ಇದನ್ನು ಹಾಕಿದ ಆದಮೇಲೆ ಒಂದು 2 ನಿಮಿಷ ಚಂದ ಕುದಿಸ್ರಿ, ಭಾಳ ಚೆನ್ನಾಗಿ ಅನಿಸುತ್ತೆ. ನೋಡಿರಿ ಇವಾಗ ಪನ್ನೀರ್ ಬಟರ್ ಮಸಾಲ ರೆಡಿ ಆಗೈತಿ. ಇದನ್ನು ನಾನು ಒಂದು ಬೌಲಿಗೆ ಹಾಕ್ಕೊಳ್ಳಾಕತ್ತೀನಂತ. ಈ ರೀತಿ ಒಂದು ಬೌಲಿಗೆ ಹಾಕೋರಿ. ಹಾಕ್ಕೊಂಡು ಇದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಅಂತಂದ್ರೆ ನಮ್ಮದು ಪನ್ನೀರ್ ಬಟರ್ ಮಸಾಲ ರೆಡಿ ಆಕೈತೆ ನೋಡಿರಿ. ಏನೇ ಅಡುಗೆ ಮಾಡಿರಿ, ಮಾಡಿದಾದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹೆಚ್ಚಿ ಮೇಲ್ಗಡೆ ಹಾಕಿಬಿಟ್ವಿ ಅಂದ್ರೆ ನೋಡೋಕ್ಕೂ ಚಂದ ಅನ್ಸುತ್ತೆ, ತಿನ್ನೋಕ್ಕೂ ರುಚಿ ಅನ್ಸುತ್ತೆ. ಹಂಗೆ ನಾನಿಲ್ಲಿ ಪನ್ನೀರ್ ಬಟರ್ ಮಸಾಲ ಆಗಿರೋದ್ರಿಂದ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಬೆನ್ನಿನ ಮೇಲ್ಗಡೆ ಹಾಕಾಕತ್ತೀನಿ ರೀ. ಇವಾಗ ನೋಡಿರಿ ಪನ್ನೀರ್ ಬಟರ್ ಮಸಾಲ ಪೂರ್ತಿ ರೆಡಿ ಆಗೈತಿ. ಚಪಾತಿ ಮತ್ತು ರೊಟ್ಟಿ ಅನ್ನಕ್ಕಂತರೂ ಹೇಳಿ ಮಾಡಿಸೋದಂಗಿರುತ್ತೆ. ಮತ್ತ್ಯಾಕೆ ತಡ ಮಾಡ್ತೀರಿ, ನೀವು ಈ ಹೊಸ ರೆಸಿಪಿನ ಟ್ರೈ ಮಾಡಿ ನೋಡಿರಿ. ಪನ್ನೀರ್ ಬಟರ್ ಮಸಾಲ ಅಗದಿ ಸಿಂಪಲ್ ರೆಸಿಪಿ ಐತಿ, ಟೇಸ್ಟು ಕೂಡ ತುಂಬ ಚೆನ್ನಾಗೈತಿ. ಪನ್ನೀರ್ ಬಟರ್ ಮಸಾಲನ ಹೆಂಗೆ ಮಾಡೋದಂತ ನಿಮಗೆ ತಿಳಿಸ್ಕೊಟ್ಟು ನಾನು. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ನಾ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಂತ್ರಿ. ನಮಸ್ಕಾರ ರೀ. ಅಲ್ಲಿವರೆಗೆ ಇದನ್ನು ಟ್ರೈ ಮಾಡಿರಿ.